ಕುಟುಂಬದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದೀವಿ. ನನ್ನ ಮುಖದ ಮೇಲೆ ಸ್ಮೈಲ್ ಸ್ವಲ್ಪ ಜೋರಾಗಿದೆ. ಕಾರಣ ಏನ್ ಗೊತ್ತಾ, ಇವತ್ತು ಒಂದ್ ರೀತಿ ಪೋಷಕ ಕಲಾವಿದರೆಲ್ಲರ ಗೆಟ್ ಟುಗೆದರ್ ಅಂತ ನನಗೆ ಫೀಲ್ ಆಗ್ತಾ ಇದೆ. ಎಂತ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ನಮ್ಮ ಗೆಳೆಯನೊಬ್ಬ, ನಮ್ಮ ಸಹೋದರನೊಬ್ಬ ಮೂವಿ ಮಾಡೋದಕ್ಕೆ ಹೊರಟಿದ್ದಾರೆ. ಅವರ ಇಬ್ರು ಮಕ್ಕಳನ್ನ ಲಾಂಚ್ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಾವ್ ಇರ್ಲೇಬೇಕು, ಇದು ನಮ್ಮ ಕುಟುಂಬದ ಕಾರ್ಯಕ್ರಮ ಅನ್ನೋ ಹಾಗೆ ಬಂದಿರುವಂತ ನಲ್ಮೆಯ ಎಲ್ಲ ಪೋಷಕ ಕಲಾವಿದರಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಯಾಕಂದ್ರೆ ಚಿತ್ರರಂಗ ಅಂತ ಹೇಳಿದ್ರೆ ನಟ ನಟಿಯರ ಜೊತೆಗೆ ಪೋಷಕ ಕಲಾವಿದರು ಕೂಡ ಬಹಳ ಮಹತ್ತರವಾದ ಪಾತ್ರವನ್ನ ವಹಿಸ್ತಾರೆ. ನೀವಿಲ್ಲದೆ ಇದ್ರೆ ಸಿನಿಮಾ ನೆನ್ಸ್ಕೊಳ್ಳೋದಕ್ಕೂ ಕಷ್ಟ. ಸೊ ನಿಮ್ಮೆಲ್ಲರಿಗೂ ಹಾಗೆ ನಲ್ಮೆಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ದೊಡ್ಡ ಮನೆಯ ಕುಡಿ ಇವತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸಿರುವಂತ ನಮ್ಮ ಪ್ರೀತಿಯ ಲಕ್ಷ್ಮೀ ಗೋವಿಂದರಾಜ್ ಅವರಿಗೆ, ಅವರ ಯಜಮಾನರಾದಂತಹ ಗೋವಿಂದರಾಜ್ ಸರ್ ಅವ್ರಿಗೂ ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ಶ್ರೀನಿವಾಸ್ ಸರ್ ಅವರು ಕೂಡ ಬಂದಿದ್ದಾರೆ. ಅಣ್ಣವರು ಎಷ್ಟು ಮುಖ್ಯನೋ ಕನ್ನಡ ಚಿತ್ರರಂಗಕ್ಕೆ, ಅಷ್ಟೇ ಮುಖ್ಯ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವರ ಸಹೋದರರು ಬಂದಿದ್ದಾರೆ. ನಮ್ಮ ಲಕ್ಷ್ಮೀ ಮೇಡಮ್ ಅವರ ಅಪ್ಪ ಅಮ್ಮಂದಿರು ಕೂಡ ಬಂದಿದ್ದೀರಾ. ಅಂಡ್ ಬಹಳ ಈ ಒಂದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಲಿಕ್ಕೆ ನಮ್ಮ ಪ್ರೀತಿಯ ಅಧ್ಯಕ್ಷರು ಶರಣ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಲ್ಮೆಯ ಸ್ವಾಗತ, ಸುಸ್ವಾಗತ ಎಂದೆನ್ನುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಸಾಂಪ್ರದಾಯಿಕವಾಗಿ ನಾವು ಭಗವಂತನ ಪ್ರಾರ್ಥನೆಯಲ್ಲೇ ಪ್ರಾರಂಭ ಮಾಡೋದಿಲ್ಲ. ಹಾಗಾಗಿ ಎಲ್ಲರ ಪರವಾಗಿ ನಮ್ಮ ಸಿನಿಮಾಗೆ, ರಣಹದ್ದು ಸಿನಿಮಾಗೆ, ಹಾಗೆ ನಮ್ಮ ಜಂಗ್ಲಿ ಪ್ರಸನ್ನ ಅವ್ರಿಗೆ, ಶಶಾಂಕ್ಗೆ, ಸೂರಜ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸೋಣ. ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಸಿದ್ಧಿ ವಿನಾಯಕ ಭಾಪ್ರಮದ ನಾಯಕ ಗಜರಾಜ ಮಸ್ತಕ ವರದಾಯಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ. ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ರೋಹಿತ್ ಸ್ಟೇಜಿಗೆ ಮತ್ತೆ ಬರ್ಮಾಡ್ಕೊಳ್ತೇನೆ, ಯಾರು ಅನ್ಯದ ಭಾವಿಸಬಾರ್ದು ಅಂತ ಹೇಳ್ತಾ ದಯಮಾಡಿ ಅಮ್ಮ ವೇದಿಕೆಗೆ ಬರಬೇಕು. ಲಕ್ಷ್ಮೀ ಗೋವಿಂದರಾಜ್ ಅವರು ನಮ್ಮ ಚೆನ್ನೈ ಕೊಟ್ಟರು, ಹಾಗೆ ಶ್ರೀನಿವಾಸ್ ಅವರು, ಶರಣ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ವಿಶ್ವನಾಥ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಪೋಷಕ ಕಲಾವಿದರ ಕಷ್ಟ ಅವರಿಗಷ್ಟೇ ಗೊತ್ತಿರುತ್ತೆ, ಹೌದಲ್ವಾ? ಅಂತಹ ಪೋಷಕ ಕಲಾವಿದರೊಬ್ರು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಒಳ್ಳೇದಾಗ್ಲಿ ಅವರಿಗೆ ಅಂತ ಹಾರೈಸ, ಇಷ್ಟು ವರ್ಷ ಕೂಡಿಟ್ಟಿರುವಂತಹ ಹಣವನ್ನ ಮತ್ತೆ ವಾಪಸ್ಸು. ವಿಶ್ವನಾಥ್ ಸರ್ ಪ್ಲೀಸ್ ಜಾಯಿನ್ ಆಗಬೇಕು ಸ್ಟೇಜಲ್ಲಿ. ಪ್ರಸನ್ನ ಸರ್ ಬಹಳ ಧೈರ್ಯ ಮಾಡಿ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಕೂಡ ತುಂಬ ಹೃದಯದಿಂದ ನಾವು ಹಾರೈಸ್ತೇವೆ. ವೇದಿಕೆಯಲ್ಲಿ ಅತಿಥಿಗಳು ನಮ್ಮ ಫಿಲ್ಮ್ ಟೀಮ್ ಅವರು, ಶರಣ್ ಸರ್ ನಿಮ್ಗಾಗಿ ಕಾಯ್ತಿದ್ದೀವಿ. ಯಾಕಂದ್ರೆ ಶಬ್ದಗಳ ಮೂಲಕ ಮೋಕ್ಷ ಅವರು, ನಮ್ಮ ಶರಣ್ ಅವ್ರನ್ನ ಬಿಟ್ಕೊಟ್ರೆ ಅವರನ್ನ ವೇದಿಕೆಗೆ ನಾವು ಬರ್ಮಾಡ್ಕೊಳ್ತೀವಿ. ಶಬ್ದಗಳ ಮುಖೇನ ಶುಭವಾಗ್ಲಿ ಅಂತ ಹಾರೈಸಿದ್ರು ಶರಣ್ ಅವರು. ಈಗ ದಯಮಾಡಿ ವಿದ್ಯುಕ್ತ ಚಾಲನೆ ಧ್ವನಿಸುರುಳಿ ಬಿಡುಗಡೆ ಮಾಡಬೇಕು. ಶರಣ್ ಸರ್ ಪ್ಲೀಸ್ ಲಾಂಚ್ ಮಾಡಬೇಕಾಗಿ ಕೋರ್ಕೊಳ್ತಾರೆ. NM ಸುರೇಶ್ ಅವರು ಆಗಮಿಸಿದ್ದಾರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ದಯವಿಟ್ಟು ವೇದಿಕೆಯಲ್ಲಿ ಎಕ್ಸಾಕ್ಟ್ ಟೈಮಿಗೆ ಬರ್ತಿದ್ದೀರಾ ಅಧ್ಯಕ್ಷರೇ, ದಯವಿಟ್ಟು ಬರಬೇಕು. ಹಾಗೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷಕ್ಕೆ ಸುರೇಶ್ ಸರ್, ಶ್ರೀಗೌಡ ಸರ್, ಶ್ರೀನಿವಾಸ್ ಸರ್, ಸುರೇಶ್ ಚಿಕ್ಕಣ್ಣ ಅವರು ಕೂಡ ಜಾಯ್ನ್ ಆಗಬೇಕು. ರಣಹದ್ದು ಚಿತ್ರದ ಧ್ವನಿ ಸಾಂದ್ರಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರಕ್ತಾ ಇದೆ. ಹಾಡುಗಳನ್ನ ನೋಡಿದ್ವಿ. ಬಿಳಿಗಿರಿ ಕಂಪೈನ್ಸ್ನ ಹೆಮ್ಮೆಯ ಪ್ರಸ್ತುತಿ ರಣಹದ್ದು ಚಿತ್ರದ ಟ್ರೇಲರ್ ನೋಡಿದ್ವಿ, ಕೆಲವೊಂದಷ್ಟು ಹಾಡುಗಳನ್ನ ಕೂಡ ನೋಡಿದ್ವಿ. ಸಿರಿ ಮ್ಯೂಸಿಕ್ ಪ್ಲಾಟ್ಫಾರ್ಮ್ನಲ್ಲಿ ಲಾಂಚ್ ಆಗಿದೆ. ದಯವಿಟ್ಟು ಅಲ್ಲೂ ಕೂಡ ಸಂಪೂರ್ಣ ಹಾಡುಗಳನ್ನ ನೋಡಿ. ಅತಿಥಿಗಳನ್ನ ಮಾತಾಡ್ಸೋದಕ್ಕೂ ಮುನ್ನ ಸಿನಿಮಾದ ಒಂದೆಳೆಯ ಕುರಿತಾಗಿ, ಹಾಗೆ ಸಿನಿಮಾ ಈಗ ಯಾವ ಹಂತದಲ್ಲಿದೆ, ಯಾವಾಗ ರಿಲೀಸ್ ಆಗತ್ತೆ, ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು.
ನಿರ್ಮಾಪಕರು ಮತ್ತು ನಿರ್ದೇಶಕರು, ಹಿರಿಯ ಪೋಷಕ ಕಲಾವಿದರು ನಮ್ಮ ಜಂಗ್ಲಿ ಪ್ರಸನ್ನ ಸರ್ ಅವರಿಂದಲೇ ಪ್ರಾರಂಭ ಮಾಡೋಣ. ಸಿನಿಮಾ ಕುರಿತಾಗಿ ಅವರ ಮಾತು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪೇಪರ್ ಮೀಡಿಯಾ ಇರ್ಬೋದು, ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನನಗೆ. ಆದರೆ ಏನು ಮಾಡೋದು, 4 ವರ್ಷದ ಹಿಂದೆ ನನ್ನ ಕಾಲು ತೆಗೆದ್ರು, ಕ್ಯಾಲ್ಸಿಯಂ ಬ್ಲಾಕ್ ಆಗಿತ್ತು ಅಂತ. ಈಗ ನೆಟ್ಗಿದ್ದಾಗಲೇ ಯಾರೂ ಕರೆಯಲ್ಲ ಕೆಲಸಕ್ಕೆ, ಇನ್ನು ಸೊಟ್ಗಾದ ಮೇಲೆ ಯಾರು ಕರೀತಾರೆ ಅಂತ ಯೋಚನೆ ಮಾಡಿ ಒಂದು ಸಿನಿಮಾ ಮಾಡಬೇಕು ಅನ್ನಿಸ್ತು. ಮಕ್ಕಳನ್ನ ಕೇಳಿದೆ, ಏನು ಆ್ಯಕ್ಟ್ ಮಾಡ್ತೀರಾ ಅಂತ. ಮಾಡ್ತೀನಿ ಅಂತ ಅವ್ರನ್ನ ಹಾಕ್ಕೊಂಡು ರಣಹೊದ್ದು ಅಂತ ಸಿನಿಮಾ ಮಾಡಿದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಗೆಳೆಯರು, ಹಾಗೆ ನನ್ನ ಕೊಲೀಗ್ಸು ಎಲ್ಲರೂ ಬಂದಿದ್ದಾರೆ. ಹಾಗೆ ನನ್ನ ಹೊರಗಡೆ ಇರೋ ಸ್ನೇಹಿತರುಗಳು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹೀಗೆ ಈ ಸಿನಿಮಾನ ಗೆಲ್ಲಿಸಿ ನಾನು ಮೀಡಿಯಾದವ್ರನ್ನ ಎಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ, ಇಷ್ಟು ವರ್ಷ ನಮ್ಮನ್ನು ನೀವು ಸಾಕಿದ್ದೀರಾ, ಬೆಳೆಸಿದ್ದೀರಾ. ಹಾಗೆ ಎಲ್ಲ ನಿರ್ಮಾಪಕರು ನನ್ನ ಸಾಕಿದ್ದಾರೆ, ಬೆಳೆಸಿದ್ದಾರೆ. ಇವತ್ತಿಗೂ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಯಾವ ನಿರ್ಮಾಪಕರು ₹1 ಮೋಸ ಮಾಡಿಲ್ಲ 40 ವರ್ಷದ ಜೀವನದಲ್ಲಿ. ಯಾವ ಮ್ಯಾನೇಜರು ಮಾಡಿಲ್ಲ. ಅಪ್ ಟು ಯುವರತ್ನವರೆಗೂ ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ್ಯ ಅಂತ ಸಿನಿಮಾ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಒಬ್ಬ ನಿರ್ಮಾಪಕರು ಮೋಸ ಮಾಡಿಲ್ಲ. ಏನು ಕಡಿಮೆ ಕೊಟ್ಟಿರ್ಬೋದು, ಬಸನ ಇಟ್ಕೊಳ್ರಿ ಪರವಾಗಿಲ್ಲ ಅಂತ. ಅವರು ಅವತ್ತು ದುಡ್ಡು ಕೊಟ್ಟಿದ್ದರಿಂದ ನಮ್ಮ ಮನೆಯಲ್ಲಿ ಅಕ್ಕಿ ಬೇಯ್ತಾ ಇತ್ತು, ಸ್ಟವ್ ಹತ್ಕೊಂಡಿತ್ತು. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಅಕ್ಕಿನೂ ಬೇಯ್ತಾ ಇರಲಿಲ್ಲ, ಸ್ಟವ್ ಹತ್ಕೊತಾ ಇರಲಿಲ್ಲ. ನನಗೆ ಭಾಳ ಸಂತೋಷ ಆಗಿದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಶರಣವ್ರಿಗೆ ಮತ್ತು ನಮ್ಮ ಬಣಿಕರವ್ರಿಗೆ ಎಲ್ರಿಗೂ ದಯವಿಟ್ಟು ತಾವು ಬರಬೇಕು, ನಮ್ಮ ಮಕ್ಕಳಿಗೆ ಹಾರೈಸಬೇಕು, ಅವ್ರನ್ನೂ ಬೆಳೆಸಬೇಕು ಜೊತೆಯಲ್ಲಿ ಅಂತ ಇದು ಮಾಡಿದಾಗ ಎಲ್ಲರೂ ಒಪ್ಕೊಂಡು ಭಾಳ ಸಂತೋಷವಾಗಿ ಬಂದರು. ಆದರೆ ವಿಶ್ವನಾಥ್ ಅವ್ರಿಗೆ ನಾನು ಹೋಗಿ ಇನ್ವಿಟೇಷನ್ನೇ ಕೊಟ್ಟಿರಲಿಲ್ಲ, ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರಿಗೆ. ಆಮೇಲೆ ನಮ್ಮ ಈ ವಿಶ್ವನಾಥ್ ಜೊತೆ ಹೋಗ್ಬಿಟ್ಟು ಆಮೇಲೆ ಕೊಟ್ಟಿದ್ದಾಯಿತು. ಅದರೊಳಗಡೆ ಅವರಾಗಲೇ ಅಪ್ಡೇಟ್ ಮಾಡಿ ತರಂಗಿಣಿ ಅಂತಲೇ ಅದು ಮಂಗಳೂರು ಪೇಪರ್ ಅವ್ರದ್ದು, ಅದರಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಕೊಟ್ಬಿಟ್ಟಿದ್ದಾರೆ. ಈ ಥರ ನನ್ನೊಬ್ಬನೇ ಅಲ್ಲ, ನಮ್ಮ ಕಲಾವಿದರು ಯಾರೇ ಸಿನಿಮಾ ಮಾಡಲಿ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಎಲ್ಲರೂ ಬೆಳೆಯೋದಕ್ಕೆ ಅವಕಾಶ ಕೊಡಿ. ನಮಸ್ಕಾರ. ಇಷ್ಟು ಪ್ರೀತಿಯಿಂದ ಮಾತಾಡಿದ್ರು ನಿರ್ಮಾಪಕರ ಕುರಿತಾಗಿ.